ರೋಹಿತ್ ಶರ್ಮಾ ಭಾರತೀಯ ಕ್ರಿಕೆಟ್ ಕಂಡ ಒನ್ ಆಫ್ ದಿ ಫೈನೆಸ್ಟ್ ಕ್ಯಾಪ್ಟನ್. ಟೆಸ್ಟ್, ಒನ್ ಡೇ, T20 ಮೂರೂ ಫಾರ್ಮ್ಯಾಟ್ಗಳಲ್ಲೂ ರೋಹಿತ್ ನಾಯಕತ್ವದಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದೆ. 2021ರಲ್ಲಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆದ ಬಳಿಕ ರೋಹಿತ್ ಶರ್ಮಾ ಲೀಡರ್ಶಿಪ್ನಲ್ಲಿ ಭಾರತೀಯ ತಂಡ ಸಾಕಷ್ಟು ಮೈಲ್ ಸ್ಟೋನ್ಗಳನ್ನು ಅಚೀವ್ ಮಾಡ್ತಾನೆ ಬಂದಿದೆ. ಅದರಲ್ಲೂ ಈಗ ಟೀಮ್ ಇಂಡಿಯಾ ಅಕ್ಷರಶಃ ಪೀಕ್ನಲ್ಲಿದೆ. ICC ರ್ಯಾಂಕಿಂಗ್ನಲ್ಲಿ ನಂಬರ್ 1 ರ್ಯಾಂಕಿಂಗ್ ವಿಚಾರವಾಗಿ ರೋಹಿತ್ ಶರ್ಮಾ ಟೀಮ್ ಹೊಸ ರೆಕಾರ್ಡ್ ಕೂಡ ಬರೆದಿದೆ. ಈ ಎಪಿಸೋಡ್ನಲ್ಲಿ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಸೃಷ್ಟಿಸಿರೋ ಹೊಸ ರೆಕಾರ್ಡ್ ಏನು ಅನ್ನೋ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದರ ಜೊತೆಗೆ ವಿರಾಟ್ ಕೊಹ್ಲಿ ಕೈಯಲ್ಲಿದ್ದಂತಹ ಕ್ಯಾಪ್ಟನ್ಸಿಯನ್ನ ರೋಹಿತ್ ಶರ್ಮಾಗೆ ನೀಡೋಕೆ ರಿಯಲ್ ರೀಸನ್ ಏನು ಅನ್ನೋ ಬಗ್ಗೆ BCCI ಮಾಜಿ ಅಧ್ಯಕ್ಷ ಸೌರವ್ ಗಂಗೂಲಿ ಲೇಟೆಸ್ಟ್ ಆಗಿ ಮಾತನಾಡಿದ್ದಾರೆ. ಈ ಬಗ್ಗೆಯೂ ಒಂದಷ್ಟು ಹೇಳೋದಿದೆ. ಹಾಗೆಯೇ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಅವರ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ, ಟೆಸ್ಟ್, ಒನ್ ಡೇ ಮತ್ತು T20 ಈ ಮೂರು ಫಾರ್ಮ್ಯಾಟ್ಗಳಲ್ಲೂ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಎಷ್ಟು ಮ್ಯಾಚ್ಗಳನ್ನು ಆಡಿದೆ, ಈ ಪೈಕಿ ಎಷ್ಟು ಪಂದ್ಯಗಳನ್ನು ಗೆದ್ದಿದೆ, ಎಷ್ಟು ಪಂದ್ಯಗಳನ್ನು ಸೋತಿದೆ, ಇವೆಲ್ಲದರ ಬಗ್ಗೆಯೂ ಒಂದಷ್ಟು ಡೇಟಾಗಳನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ಕಿಶೋರ್ KV. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಟೆಸ್ಟ್, ಒನ್ ಡೇ ಮತ್ತು T20 ಕ್ರಿಕೆಟ್ನ ಈ ಮೂರು ಫಾರ್ಮ್ಯಾಟ್ಗಳಲ್ಲಿ ಟೀಮ್ ಇಂಡಿಯಾ ಈಗ ನಂಬರ್ 1 ಪೊಸಿಷನ್ನಲ್ಲಿದೆ. ಆಕ್ಚುಲಿ ಈ ಎಲ್ಲ ಫಾರ್ಮ್ಯಾಟ್ಗಳಲ್ಲೂ ಕೂಡ ಭಾರತೀಯ ತಂಡ ನಂಬರ್ 1 ಪೊಸಿಷನ್ನಲ್ಲಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಟೀಮ್ ಇಂಡಿಯಾ ಟೆಸ್ಟ್, ಒನ್ ಡೇ ಮತ್ತು T20ಯಲ್ಲಿ ICC ರ್ಯಾಂಕಿಂಗ್ನಲ್ಲಿ ಏಕಕಾಲಕ್ಕೆ ನಂಬರ್ 1 ಆಗಿತ್ತು. ಆದರೆ ಈಗ ಇದು ಸ್ಪೆಷಲ್ ಅಚೀವ್ಮೆಂಟ್ ಆಗಿರೋದಕ್ಕೆ ಇನ್ನೊಂದು ಮೇನ್ ರೀಸನ್ ಕೂಡ ಇದೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ 3ನೇ ಬಾರಿಗೆ ಟೀಮ್ ಇಂಡಿಯಾ ಟೆಸ್ಟ್, ಒನ್ ಡೇ ಮತ್ತು T20ಯಲ್ಲಿ ನಂಬರ್ 1 ಆಗಿದೆ. 3ನೇ ಬಾರಿಗೆ. ಒನ್ ಡೇ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾವೇ ನಂಬರ್ 1, T20 ಕ್ರಿಕೆಟ್ನಲ್ಲೂ ಕೂಡ ಟೀಮ್ ಇಂಡಿಯಾವೇ ನಂಬರ್ 1, ಟೆಸ್ಟ್ ಕ್ರಿಕೆಟ್ನಲ್ಲೂ ಕೂಡ ICC ರ್ಯಾಂಕಿಂಗ್ನಲ್ಲಿ ಟೀಮ್ ಇಂಡಿಯಾವೇ ನಂಬರ್ 1. ಹೀಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದ ಬಳಿಕ 3ನೇ ಬಾರಿಗೆ ಟೀಮ್ ಇಂಡಿಯಾ ಎಲ್ಲ ಫಾರ್ಮ್ಯಾಟ್ಗಳಲ್ಲೂ ಕೂಡ ಏಕಕಾಲಕ್ಕೆ ನಂಬರ್ 1 ಆಗಿದೆ. ಟೆಸ್ಟ್ನಲ್ಲಿ ಮಾತ್ರ ನಂಬರ್ 1 ಅಂತೇನಲ್ಲ, ಅಥವಾ ಒನ್ ಡೇನಲ್ಲಿ ಮಾತ್ರ ನಂಬರ್ 1 ಕೂಡ ಅಲ್ಲ. ಮೂರೂ ಫಾರ್ಮ್ಯಾಟ್ಗಳಲ್ಲೂ ನಂಬರ್ 1, ಅದು ಕೂಡ 3ನೇ ಬಾರಿಗೆ, ಅದು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲೇ. ಕ್ರಿಕೆಟ್ ಜಗತ್ತಿನಲ್ಲಿ ಕಂಪ್ಲೀಟ್ ಡಾಮಿನೆನ್ಸ್, ಅದರಲ್ಲೂ ಕ್ಯಾಪ್ಟನ್ಸಿಯಲ್ಲೂ ರೋಹಿತ್ ಶರ್ಮಾ ಅವರದ್ದೇ ಈಗ ಡಾಮಿನೆನ್ಸ್. ಹೀಗೆ ರೋಹಿತ್ ಕ್ಯಾಪ್ಟನ್ ಆದಮೇಲೆ 3ನೇ ಬಾರಿಗೆ ಎಲ್ಲ ಫಾರ್ಮ್ಯಾಟ್ನಲ್ಲೂ ನಮ್ಮವರು ನಂಬರ್ 1 ಆಗಿರೋದೇ ಇಲ್ಲಿರುವಂತಹ ಸ್ಪೆಷಾಲಿಟಿ. ಇದೇ ರೋಹಿತ್ ಶರ್ಮಾ ಅವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರೋದು ಈಗ. ಬಟ್ ಬೇಸರವಾಗೋದೇನೆಂದರೆ ಎಲ್ಲ ಫಾರ್ಮ್ಯಾಟ್ನಲ್ಲೂ ಕೂಡ ICC ರ್ಯಾಂಕಿಂಗ್ನಲ್ಲಿ ನಂಬರ್ 1 ಆದರೂ ಕೂಡ ICC ಟೂರ್ನಿಗಳಲ್ಲಿ ಟ್ರೋಫಿ ಗೆಲ್ಲೋಕೆ ಮಾತ್ರ ನಮ್ಮ ಟೀಮ್ ಇಂಡಿಯಾ ಫೇಲ್ ಆಗ್ತಾನೆ ಇದೆ. ನಿಮಗೆ ಗೊತ್ತಿರೋ ಹಾಗೆ ಕಳೆದ ಹಲವು ವರ್ಷಗಳಿಂದ ಭಾರತ ಯಾವುದೇ ICC ಟೂರ್ನಿಯನ್ನು ಗೆದ್ದಿಲ್ಲ. ಒನ್ ಡೇ ವರ್ಲ್ಡ್ ಕಪ್ನಲ್ಲಾಗಲಿ, T20 ವರ್ಲ್ಡ್ ಕಪ್ ಇರಲಿ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಇರಲಿ, ಹಾಗೆಯೇ ಚಾಂಪಿಯನ್ಸ್ ಟ್ರೋಫಿ, ಯಾವುದೇ ICC ಟೂರ್ನಿಗಳನ್ನು ಇತ್ತೀಚಿನ ವರ್ಷಗಳಲ್ಲಿ ಟೀಮ್ ಇಂಡಿಯಾ ಗೆದ್ದಿಲ್ಲ. ಸೊ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಪೊಸಿಷನ್ನಲ್ಲಿದ್ದು ಏನು ಪ್ರಯೋಜನ ಅಂತ ಅನಿಸೋದು ಕೂಡ ಸಹಜವೇ. ಆದರೆ ಇಲ್ಲಿ ಒಂದು ವಿಚಾರವನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕಾಗತ್ತೆ. ಆ್ಯಸ್ ಎ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಸಮಥಿಂಗ್ ಸ್ಪೆಷಲ್ ಅನ್ನೋದು. ಕ್ಯಾಪ್ಟನ್ಸಿಗೆ ಸಂಬಂಧಿಸಿ ರೋಹಿತ್ ಶರ್ಮಾಗೆ ಸ್ಪೆಷಲ್ ಎಬಿಲಿಟಿ ಇದೆ. ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗೋ ಮುನ್ನ ಆಲ್ರೆಡಿ IPLನಲ್ಲೇ ಅವರು ರೋಹಿತ್ ಶರ್ಮಾ ತಮ್ಮ ಕ್ಯಾಪ್ಟನ್ಸಿಯನ್ನು ಪ್ರೂವ್ ಮಾಡಿದರು. ಆದರೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆದಮೇಲೆ ಒನ್ ಡೇ ಮತ್ತು ಟೆಸ್ಟ್ನಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಟ್ರ್ಯಾಕ್ ರೆಕಾರ್ಡ್ ಟಾಪ್ ಕ್ಲಾಸ್ ಆಗಿದೆ. ಆ್ಯಕ್ಚುಲಿ ಟೆಸ್ಟ್ನಲ್ಲಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಭಾರತೀಯ ತಂಡ ಹೈಯೆಸ್ಟ್ ಮ್ಯಾಚ್ಗಳನ್ನು ಗೆದ್ದಿತ್ತು. ಆದರೆ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಕ್ರಿಕೆಟ್ನ ಮೂರು ಫಾರ್ಮ್ಯಾಟ್ಗಳಲ್ಲಿ ಟೀಮ್ ಇಂಡಿಯಾದ 3 ಬಾರಿ ಕೂಡ ನಂಬರ್ 1 ಆಗಿರೋದೇ ಹಿಟ್ ಮ್ಯಾನ್ ಲೀಡರ್ಶಿಪ್ನ ಹೈಲೈಟ್. ಹಾಗಿದ್ರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಯಾವ್ಯಾವ ಫಾರ್ಮ್ಯಾಟ್ನಲ್ಲಿ ಟೀಮ್ ಇಂಡಿಯಾ ಎಷ್ಟು ಮ್ಯಾಚ್ಗಳನ್ನು ಗೆದ್ದಿದೆ ಅನ್ನೋ ಬಗ್ಗೆಯೂ ಒಂದಷ್ಟು ಡೇಟಾಗಳನ್ನು ತೋರಿಸ್ತೇನೆ. ಫಸ್ಟ್ಗೆ ಟೆಸ್ಟ್ ಕ್ರಿಕೆಟ್ ವಿಚಾರವಾಗಿ ಬರೋಣ. ಟೆಸ್ಟ್ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯ ಅಂಡರ್ನಲ್ಲಿ ಭಾರತ ಯಾವ ರೀತಿ ಸಾಧನೆ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೇಟಾಗಳನ್ನು ಕೊಡ್ತೀನಿ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಇದುವರೆಗೆ 15 ಟೆಸ್ಟ್ ಮ್ಯಾಚ್ಗಳನ್ನು ಆಡಿದೆ. ಈ ಪೈಕಿ 9 ಮ್ಯಾಚ್ಗಳನ್ನು ಟೀಮ್ ಇಂಡಿಯಾ ಗೆದ್ದುಕೊಂಡಿದೆ. ಹಾಗೆ 4 ಮ್ಯಾಚ್ಗಳಲ್ಲಿ ಸೋತಿದೆ, 2 ಮ್ಯಾಚ್ಗಳು ಡ್ರಾ ಆಗಿದೆ. ಈ ಪೈಕಿ ವಿದೇಶಗಳಲ್ಲಿ, ಅಂದರೆ ಫಾರಿನ್ ಪಿಚ್ಗಳಲ್ಲಿ, ಯಾವುದೋ ಆಸ್ಟ್ರೇಲಿಯಾ ಇರಲಿ ಅಥವಾ ನ್ಯೂಜಿಲೆಂಡ್ ಇರಲಿ ಅಥವಾ ಇಂಗ್ಲೆಂಡ್ ಇರಲಿ, ವಿದೇಶಗಳಲ್ಲಿ ನಡೆದಿರುವಂತಹ ಟೂರ್ನಿಗಳಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಒಟ್ಟು 5 ಮ್ಯಾಚ್ಗಳನ್ನು ಆಡಿದೆ. ಅಂದರೆ ಫಾರಿನ್ ಪಿಚ್ಗಳಲ್ಲಿ ಈ ಪೈಕಿ 2 ಮ್ಯಾಚ್ಗಳನ್ನು ರೋಹಿತ್ ಶರ್ಮಾ ಟೀಮ್ ಗೆದ್ದಿದೆ. ಕ್ಯಾಪ್ಟನ್ಸಿಯಲ್ಲಿ, ಟೆಸ್ಟ್ ಕ್ಯಾಪ್ಟನ್ಸಿಯಲ್ಲಿ ರೋಹಿತ್ ಶರ್ಮಾ ಅವರ ವಿನ್ನಿಂಗ್ ಪರ್ಸೆಂಟೇಜ್ 69.25. ಇನ್ನು ಒನ್ ಡೇ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಅಂಡರ್ನಲ್ಲಿ ಟೀಮ್ ಇಂಡಿಯಾದ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋ ಬಗ್ಗೆಯೂ ಒಂದಷ್ಟು ಮಾಹಿತಿ ನೀಡ್ತೀನಿ. ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ 45 ಒನ್ ಡೇ ಮ್ಯಾಚ್ಗಳನ್ನು ಆಡಿದೆ. ಈ ಪೈಕಿ 34 ಮ್ಯಾಚ್ಗಳಲ್ಲಿ ಟೀಮ್ ಇಂಡಿಯಾ ಗೆದ್ದಿದೆ, 10 ಮ್ಯಾಚ್ಗಳಲ್ಲಿ ಭಾರತ ಸೋತಿದೆ. ಇನ್ನು ಒನ್ ಡೇನಲ್ಲಿ
ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾದ ವಿನ್ನಿಂಗ್ ಪರ್ಸೆಂಟೇಜ್ 75.55. ಇನ್ನು T20 ಕ್ರಿಕೆಟ್ನ ವಿಚಾರಕ್ಕೆ ಬರೋದಾದರೆ T20 ಕ್ರಿಕೆಟ್ನಲ್ಲಿ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಒಟ್ಟು 54 ಮ್ಯಾಚ್ಗಳನ್ನು ಇದುವರೆಗೆ ಆಡಿದೆ. ಈ 54 ಮ್ಯಾಚ್ಗಳ ಪೈಕಿ 41 ಮ್ಯಾಚ್ಗಳಲ್ಲಿ ಟೀಮ್ ಇಂಡಿಯಾ ಗೆದ್ದಿದೆ, 12 ಮ್ಯಾಚ್ಗಳಲ್ಲಿ ಭಾರತ ಸೋಲು ಕಂಡಿದೆ. T20 ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾದ ವಿನ್ನಿಂಗ್ ಪರ್ಸೆಂಟೇಜ್ 76.85 ಇದೆ. ಹಾಗೆಯೇ ಓವರಾಲ್ ಆಗಿ ನೋಡೋದಾದರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಟೆಸ್ಟ್, ಒನ್ ಡೇ ಮತ್ತು T20 ಈ ಮೂರೂ ಫಾರ್ಮ್ಯಾಟ್ಗಳಲ್ಲಿ ಓವರಾಲ್ ಆಗಿ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾದ ಪರ್ಫಾರ್ಮೆನ್ಸ್ ನೋಡ್ತಾ ಹೋಗೋಣ. 114 ಮ್ಯಾಚ್ಗಳನ್ನು ಟೀಮ್ ಇಂಡಿಯಾ ಆಡಿದ್ದು ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ, ಅಂದರೆ ಮೂರು ಫಾರ್ಮ್ಯಾಟ್ಗಳನ್ನು ಸೇರಿಸಿ ಹೇಳ್ತಾ ಇರೋದು. ಈ ಪೈಕಿ 84 ಮ್ಯಾಚ್ಗಳಲ್ಲಿ ಟೀಮ್ ಇಂಡಿಯಾ ಗೆದ್ದಿದೆ, 26 ಮ್ಯಾಚ್ಗಳಲ್ಲಿ ಟೀಮ್ ಇಂಡಿಯಾ ಸೋತಿದೆ. ಹಾಗೆಯೇ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಮೂರು ಫಾರ್ಮ್ಯಾಟ್ಗಳಲ್ಲಿ ಟೀಮ್ ಇಂಡಿಯಾದ ವಿನ್ನಿಂಗ್ ಪರ್ಸೆಂಟೇಜ್ 76.12. ಅಂತೂ ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಅನ್ನೋದು ಈ ಡೇಟಾದಿಂದಲೇ ಗೊತ್ತಾಗುತ್ತೆ. ಇವೆಲ್ಲದರ ಮಧ್ಯೆ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ ಮಾಡಿರೋ ವಿಚಾರವಾಗಿ ಸೌರವ್ ಗಂಗೂಲಿ ಕೂಡ ಲೇಟೆಸ್ಟ್ ಆಗಿ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ 2021ರಲ್ಲಿ ರೋಹಿತ್ ಶರ್ಮಾಗೆ ಕ್ಯಾಪ್ಟನ್ಸಿ ಪಟ್ಟ ಕಟ್ಟಿದಾಗಲೇ ದೊಡ್ಡ ಹಂಗಾಮವಾಗಿತ್ತು. ವಿರಾಟ್ ಕೊಹ್ಲಿಯನ್ನು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿ ರೋಹಿತ್ ಶರ್ಮಾಗೆ ಟೀಮ್ ಇಂಡಿಯಾದ ಜವಾಬ್ದಾರಿ ನೀಡಲಾಗಿತ್ತು. ಆಗ ಪರವಿರೋಧವಾಗಿ ಭಾರಿ ಚರ್ಚೆ ಆಗಿತ್ತು. ಅಷ್ಟೇ ಅಲ್ಲ, ವಿರಾಟ್ ಕೊಹ್ಲಿ ಮತ್ತು ಸೌರವ್ ಗಂಗೂಲಿ ನಡುವಿನ ರಿಲೇಷನ್ಶಿಪ್ ಕೂಡ ಹಾಳಾಗಿತ್ತು. ಅಂದು ಕ್ಯಾಪ್ಟನ್ಸಿ ಚೇಂಜ್ ಮಾಡೋ ಬಗ್ಗೆ ಡಿಸಿಷನ್ ತಗೊಂಡಿದ್ದೆ ಸೌರವ್ ಗಂಗೂಲಿ. ಫಸ್ಟ್ ರೋಹಿತ್ ಶರ್ಮಾರನ್ನ ಒನ್ ಡೇ ಟೀಮ್ನ ಕ್ಯಾಪ್ಟನ್ ಆಗಿ ಮಾಡಲಾಗುತ್ತೆ. ಅಂದರೆ ವಿರಾಟ್ ಕೊಹ್ಲಿಯನ್ನು ಕೆಳಗಿಳಿಸಿ ಒನ್ ಡೇ ಟೀಮ್ನ ಕ್ಯಾಪ್ಟನ್ಸಿ ಪಟ್ಟವನ್ನು ರೋಹಿತ್ ಶರ್ಮಾಗೆ ಫಸ್ಟ್ಗೆ ನೀಡಲಾಗುತ್ತೆ. ಇದರ ಬೆನ್ನಲ್ಲೇ ಯಾವಾಗ ತಮ್ಮನ್ನ ಒನ್ ಡೇ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿದ್ರೋ ಅದರ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಮತ್ತು T20 ಫಾರ್ಮ್ಯಾಟ್ನ ಕ್ಯಾಪ್ಟನ್ಸಿಯಿಂದ ಹಿಂದೆ ಸರಿತಾರೆ. ಟೆಸ್ಟ್ ಮತ್ತು T20 ಕ್ಯಾಪ್ಟನ್ಸಿಯಿಂದ ವಿರಾಟ್ ಕೊಹ್ಲಿಯನ್ನು ಇನ್ನೂ ಕೂಡ ಕೆಳಗಿಳಿಸಿರಲಿಲ್ಲ. ಕೇವಲ ಒನ್ ಡೇ ಕ್ಯಾಪ್ಟನ್ ಆಗಿ ಮಾತ್ರ ರೋಹಿತ್ ಶರ್ಮಾರನ್ನು ನೇಮಕ ಮಾಡಲಾಗಿತ್ತು. ಆದರೆ ಈ ಬೆಳವಣಿಗೆ ಆದ ಕೂಡಲೇ ಖುದ್ದು ವಿರಾಟ್ ಕೊಹ್ಲಿ ಟೆಸ್ಟ್ ಮತ್ತು T20 ಕ್ಯಾಪ್ಟನ್ಸಿಯನ್ನು ಬಿಟ್ಟುಕೊಡ್ತಾರೆ, ಕ್ಯಾಪ್ಟನ್ಸಿಯಿಂದ ಹಿಂದೆ ಸರಿತಾರೆ. ಆಮೇಲೆ ರೋಹಿತ್ ಶರ್ಮಾ ಮೂರು ಫಾರ್ಮ್ಯಾಟ್ಗೆ ಟೀಮ್ ಇಂಡಿಯಾದ ಫುಲ್ ಫ್ಲೆಡ್ಜ್ ಕ್ಯಾಪ್ಟನ್ ಆಗ್ತಾರೆ. ಈ ಬಗ್ಗೆ ಮಾತನಾಡಿರುವಂತಹ ಸೌರವ್ ಗಂಗೂಲಿ, ಕ್ಯಾಪ್ಟನ್ಸಿಗೆ ಸಂಬಂಧಿಸಿ ರೋಹಿತ್ ಶರ್ಮಾಗೆ ಇದ್ದ ಹ್ಯೂಜ್ ಪೊಟೆನ್ಷಿಯಲ್ ಅನ್ನು ನಾನು ಅಬ್ಸರ್ವ್ ಮಾಡಿದ್ದೆ. IPLನಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಟ್ರ್ಯಾಕ್ ರೆಕಾರ್ಡ್ ನೋಡಿಯೇ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿತ್ತು. ಒನ್ ಡೇ ವರ್ಲ್ಡ್ ಕಪ್ನಲ್ಲಿ ರೋಹಿತ್ ಶರ್ಮಾ ಟೀಮ್ ಇಂಡಿಯಾವನ್ನು ಫೈನಲ್ವರೆಗೂ ತಗೊಂಡೋಗಿದ್ರು 2023ರಲ್ಲಿ. ಇಡೀ ಟೂರ್ನಿಯಲ್ಲಿ ಭಾರತವೇ ಬೆಸ್ಟ್ ಟೀಮ್ ಆಗಿತ್ತು. ಆಸ್ ಎ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಏನು ಅನ್ನೋದು ಈಗ ಎಲ್ರಿಗೂ ಗೊತ್ತಾಗಿದೆ. ಈ ಕಾರಣಕ್ಕಾಗಿಯೇ ಅಂದು ರೋಹಿತ್ ಶರ್ಮಾರನ್ನು ಕ್ಯಾಪ್ಟನ್ ಮಾಡೋ ಡಿಸಿಷನ್ ತಗೊಂಡಿದೆ ಅಂತ ಸೌರವ್ ಗಂಗೂಲಿ ಅವರು ಈಗ ಹೇಳಿದ್ದಾರೆ. ಈ ನಡುವೆ IPLನಲ್ಲಿ ಈ ಬಾರಿ ರೋಹಿತ್ ಶರ್ಮಾ ಬದಲು ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ನ ಲೀಡ್ ಮಾಡ್ತಾ ಇರೋ ಬಗ್ಗೆ ಭಾರತೀಯ ಮಹಿಳಾ ತಂಡದ ಮಾಜಿ ಕ್ರಿಕೆಟರ್ ಅಂಜುಮ್ ಚೋಪ್ರಾ ಅವರು ಮಾತನಾಡಿದ್ದಾರೆ. ರೋಹಿತ್ ಶರ್ಮಾರ ಕ್ಯಾಪ್ಟನ್ಸಿ ಸ್ಥಾನವನ್ನು ಹಾರ್ದಿಕ್ ಪಾಂಡ್ಯಗೆ ತುಂಬೋಕೆ ಸಾಧ್ಯವೇ ಇಲ್ಲ. ಪಾಂಡ್ಯ ಮುಂಬೈ ಇಂಡಿಯನ್ಸ್ಗೆ ಎಂಟ್ರಿ ಆಗುವಾಗ ಕ್ಯಾಪ್ಟನ್ ಆಗಿ ಎಂಟ್ರಿ ಆಗೋಕೆ ಸಾಧ್ಯವಿಲ್ಲ, ಒಬ್ಬ ಪ್ಲೇಯರ್ ಆಗಿ ಅಷ್ಟೇ ಟೀಮ್ಗೆ ಎಂಟ್ರಿ ಆಗಬಹುದು. ಯಾಕಂದ್ರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಮುಂಬೈ ಇಂಡಿಯನ್ಸ್ ಒಟ್ಟು 5 ಬಾರಿ ಚಾಂಪಿಯನ್ ಆಗಿದೆ. ಹೀಗಾಗಿ ಒಬ್ಬ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾರನ್ನು ರಿಪ್ಲೇಸ್ ಮಾಡೋದು ಯಾರಿಗೇ ಆದರೂ ದೊಡ್ಡ ಚಾಲೆಂಜ್ ಅನ್ನೋದಾಗಿ ಅಂಜುಮ್ ಚೋಪ್ರಾ ಅವರು ಹೇಳಿದ್ದಾರೆ. IPLನಲ್ಲಿ ಈ ಬಾರಿ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ ಆಗಿ ನೋಡೋಕೆ ಆಗದಿದ್ರೂ ಕೂಡ T20 ವರ್ಲ್ಡ್ ಕಪ್ನಲ್ಲಂತೂ ರೋಹಿತ್ ಶರ್ಮರೇ ಟೀಮ್ ಇಂಡಿಯಾವನ್ನು ಲೀಡ್ ಮಾಡ್ತಾ ಇರೋದು. ಮೂರು ಫಾರ್ಮ್ಯಾಟ್ಗಳಲ್ಲಿ ಇಂಡಿಯನ್ ಕ್ರಿಕೆಟ್ನನ್ನು ರೋಹಿತ್ ಶರ್ಮಾ ಅವರು ಸಕ್ಸಸ್ಫುಲ್ ಆಗಿ ಈಗ ಲೀಡ್ ಮಾಡ್ತಾ ಇದ್ದಾರೆ. ಎನಿವೆ, ನಿಮ್ಮ ಪ್ರಕಾರ ಇಷ್ಟೆಲ್ಲ ಮ್ಯಾಚ್ಗಳನ್ನು ಗೆಲ್ಲಿಸ್ಕೊಟ್ಟಿರುವಂತಹ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಈ ಬಾರಿ ಟೀಮ್ ಇಂಡಿಯಾ T20 ವರ್ಲ್ಡ್ ಕಪ್ ಗೆಲ್ಲಬಹುದಾ? ಒಂದು ICC ಟ್ರೋಫಿಯನ್ನಾದರೂ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿ ಎತ್ತಿ ಹಿಡಿತಾರಾ? ಈ ಬಗ್ಗೆ ಕಾಮೆಂಟ್ಸ್ ಮಾಡಿ, ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.